ಶರಣು ಶರಣಾರ್ಥಿಗಳು. ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳದ್ದೊಂದು ಮನ, ಆ ಮನ ನಿಮ್ಮಲ್ಲಿ ಲೀನವಾದ ಬಳಿಕ ಎನಗೆ ಬೇರೆ ಭವವುಂಟೆ ಚೆನ್ನಮಲ್ಲಿಕಾರ್ಜುನ. ಅಖಿಲ ಭಾರತ ವೀರಶೈವ ಮಹಾಸಭೆಯವರು ಹಮ್ಮಿಕೊಂಡಿರುವ ಶರಣರ ಜನ್ಮಸ್ಥಳ ಹಾಗೂ ಐಕ್ಯಸ್ಥಳ ಪರಿಚಯದ ಕುರಿತು ಈ ವಿಡಿಯೋ ಮಾಲಿಕೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವ ವಿಷಯ ಅಕ್ಕಮಹಾದೇವಿಯ ಜನ್ಮಸ್ಥಳ ಹಾಗೂ ಐಕ್ಯಸ್ಥಳಗಳ ಪರಿಚಯ. ನಾನು ಶ್ರೀಮತಿ ಪ್ರಿಯಂವದ ಮಹಾಂತೇಶ್ ಅನೆಪ್ನವರ್, ಅಥಣಿ ಅಖಿಲ ಭಾರತ ವೀರಶೈವ ಮಹಾಸಭೆ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷೆ. ಇಂದು ನಾನು ತಮಗೆ ಅಕ್ಕಮಹಾದೇವಿಯ ಜನ್ಮಸ್ಥಳ ಹಾಗೂ ಐಕ್ಯಸ್ಥಳಗಳ ಕುರಿತು 4 ಮಾತು ಹೇಳಬಯಸುತ್ತೇನೆ. 12ನೆಯ ಶತಮಾನದ ಕಾಲ ಕನ್ನಡ ಸಾಹಿತ್ಯದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿಯೇ ಅಚ್ಚರಿಯನ್ನು ಮೂಡಿಸಿದ್ದ ಕಾಲ. ಸರ್ವ ಸಮಾನತೆಯನ್ನು ಜಗತ್ತಿಗೆ ಸಾರಿದ ಕಾಲ, ಮಹಿಳಾ ಸಮಾನತೆಯನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಕಾಲ, ಮೌಢ್ಯತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ತಂದಿರತಕ್ಕಂಥ ಕಾಲ, ಮೂಢನಂಬಿಕೆಗಳನ್ನು ಅಳಿಸಿ ವೈಚಾರಿಕ ಕ್ರಾಂತಿಯ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ಕಟ್ಟಬಯಸಿದ ಕಾಲ. ಈ ಕಾಲದಲ್ಲಿ ಅನೇಕ ಮಹಾಪುರುಷರು ಮಹಾಮಹಿಳೆಯರು ಆಗಿ ಹೋದದ್ದನ್ನು ನೀವೆಲ್ಲ ಓದಿದ್ದೇವೆ. 12ನೆಯ ಶತಮಾನದ ಕ್ರಾಂತಿ ಕಾಲದ ಕ್ರಾಂತಿ ಪುರುಷರೆಂದೇ ಕರೆಸಿಕೊಂಡಿರ್ತಕ್ಕಂಥ ಅಣ್ಣ ಬಸವಣ್ಣನವರು ಕಲ್ಯಾಣದಲ್ಲಿ ಮಹಾನ್ ಕ್ರಾಂತಿಯನ್ನೇ ಮಾಡಿದರು. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅನುಭವ ಮಂಟಪಕ್ಕೆ ಅಲ್ಲಮ ಪ್ರಭುದೇವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅನೇಕ ಶರಣೆಯರಿಗೆ ಕಾಯಕ ತತ್ವವನ್ನು ಬೋಧಿಸಿ ಅವರೆಲ್ಲರ ಜೊತೆಗೆ ವೈಚಾರಿಕ ಚರ್ಚೆಗಳನ್ನು ನಡೆಸಿ ವಚನ ರಚನೆಯಂತಹ ಮಹಾನ್ ಸಾಧನೆಯನ್ನೇ ಹುಟ್ಟುಹಾಕಿದರು. ಈ ಅಣ್ಣನ ಕ್ರಾಂತಿಯ ಸೆಲೆಯಾಗಿ ಮೂಡಿಬಂದವಳು ಅಕ್ಕಮಹಾದೇವಿ. ತಮಗೆಲ್ಲ ಗೊತ್ತಿರುವಂತೆ ಅಕ್ಕಮಹಾದೇವಿ ಕನ್ನಡದ ಮೊಟ್ಟ ಮೊದಲ ಕವಯತ್ರಿಯೂ ಹೌದು. ಅಕ್ಕಮಹಾದೇವಿ ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಗ್ರಾಮದಲ್ಲಿ. ಉಡುತಡಿ ಎಂಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಅಕ್ಕ ಬಾಲ್ಯದಿಂದಲೇ ಶಿವನ ಆರಾಧಕಳಾಗಿ ಬೆಳೆದಳು. ಅಕ್ಕನ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ ನಿರ್ಮಲ ಶೆಟ್ಟಿ ಎಂಬ ಶಿವಭಕ್ತ ದಂಪತಿಗಳ ಉದರದಿಂದ ಜನಿಸಿರ್ತಕ್ಕಂಥ ಅಕ್ಕನಲ್ಲಿ ಸಹಜವಾಗಿಯೇ ಶಿವಲೀಲೆಯ ಗುಣಗಳು ಬೆಳೆದು ಬಂದವು. ಶಿವನಲ್ಲಿ ಆಸಕ್ತಿ, ಇಷ್ಟಲಿಂಗ ಪೂಜೆ, ಆರಾಧನೆ ಇವೆಲ್ಲವೂ ಅಕ್ಕ ತನ್ನ ಬಾಲ್ಯದ ದಿನಗಳಲ್ಲಿ ರೂಢಿಸಿಕೊಂಡ ನಿಯಮಗಳಾಗಿದ್ದವು. ಅಕ್ಕಮಹಾದೇವಿಯ ಗುರುಗಳು ಗುರುಲಿಂಗ ದೇವರು. ಗುರುಲಿಂಗ ದೇವರಿಂದ ಲಿಂಗದೀಕ್ಷೆಯನ್ನು ಪಡೆದಿರತಕ್ಕಂಥ ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಗಂಡನನ್ನಾಗಿ ಸ್ವೀಕರಿಸಿದವಳು. ಚನ್ನಮಲ್ಲಿಕಾರ್ಜುನನನ್ನೇ ತನ್ನ ಭಾವದ ಗಂಡನನ್ನಾಗಿಸಿಕೊಂಡವಳು. ಅಕ್ಕಮಹಾದೇವಿ ಅನೇಕ ವಚನಗಳ ರಚನೆಯನ್ನು ಮಾಡಿರುವುದನ್ನೂ ಕೂಡ ಅನೇಕ ವಿದ್ವಾಂಸರು ಗುರುತಿಸಿದ್ದನ್ನು ನೋಡುತ್ತೇವೆ. ಸುಮಾರು 436 ಅಕ್ಕನ ವಚನಗಳನ್ನು ಗುರುತಿಸಿದ್ದಾರೆ. ಅಕ್ಕ ಅನೇಕ ಸ್ವರವಚನಗಳನ್ನು ರಚನೆ ಮಾಡಿದ್ದನ್ನು ಕಾಣುತ್ತೇವೆ. ಅಷ್ಟೇ ಅಲ್ಲದೆ ಇಂದು ಜಗತ್ತಿನಲ್ಲಿನೇ ಮಹತ್ವವನ್ನು ಪಡೆದಿರತಕ್ಕಂಥ ಯೋಗ ಪರಂಪರೆ, ಆ ಯೋಗ ಪರಂಪರೆಗೆ ತನ್ನದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ನೀಡಿರ್ತಕ್ಕಂಥವಳು ಅಕ್ಕಮಹಾದೇವಿ. ಅಕ್ಕನ ಯೋಗಾಂಗ ತ್ರಿವಿಧಿ ಎಂಥವರನ್ನೂ ಮಂತ್ರಮುಗ್ಧವನ್ನಾಗಿಸ್ತಕ್ಕಂಥ ಒಂದು ಕೃತಿ. ತ್ರಿಪದಿಯ ರೂಪದಲ್ಲಿ ಬರೆದಿರ್ತಕ್ಕಂಥ ಮನುಷ್ಯನಿಗೆ ಯಾವ ರೀತಿಯ ಆಹಾರ ಪದ್ಧತಿ, ಆತನ ಜೀವನ ಶೈಲಿ ಹೇಗಿರಬೇಕು, ಯೋಗ ಸಾಧನೆ ಮಾನವನ ಜೀವನದಲ್ಲಿ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಅನ್ನುವ ಒಂದು ತತ್ವವನ್ನು 12ನೆಯ ಶತಮಾನದಲ್ಲಿಯೇ ಆ ದಿಟ್ಟ ಮಹಿಳೆ ಸಾರಿದ್ದಳು. ಅಕ್ಕಮಹಾದೇವಿ ಮಹಿಳಾ ಕುಲದ ಕಣ್ಮಣಿ. ಮಹಿಳೆಯರಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿರ್ತಕ್ಕಂಥ ಶಕ್ತಿ ಅಕ್ಕಮಹಾದೇವಿ. ಮಹಿಳೆ ಸ್ವಾವಲಂಬಿಯಾಗಿ ಬದುಕಬಲ್ಲಳು. ಮಹಿಳೆಗೆ ತನ್ನದೇ ಆಗಿರ್ತಕ್ಕಂಥ ಆಶೋತ್ತರಗಳಿವೆ,
ಎನ್ನುವುದನ್ನು 12ನೆಯ ಶತಮಾನದಲ್ಲಿಯೇ ತೋರಿಸಿಕೊಟ್ಟಿರ್ತಕ್ಕಂಥ ಸ್ತ್ರೀವಾದಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಕ್ಕ ಮಹಾದೇವಿಯ ಕುರಿತು ಅನೇಕ ಸಂಶೋಧನೆಗಳು ನಡೆದಿವೆ. ಅಕ್ಕ ಮಹಾದೇವಿಯ ಜನ್ಮಸ್ಥಳದ ಬಗ್ಗೆ ಈಗ ಹೇಳಬೇಕು ಅಂತಂದ್ರೆ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂದರೆ ಉಡುಗಣಿ ಮತ್ತು ತಡುಗಣಿ ಅಂತಕ್ಕಂಥ 2 ಗ್ರಾಮಗಳ ಮಧ್ಯದಲ್ಲಿರ್ತಕ್ಕಂಥ ಸ್ಥಳ. ಅವತ್ತದು ಉಡುತಡಿಯಾಗಿತ್ತು. ಹರಿಹರನ ಉಡುತಡಿ ಮಹಾದೇವಿಯ ರಗಳೆಯಲ್ಲೂ ಕೂಡ ಉಡುತಡಿ ಅಕ್ಕನ ಜನ್ಮಸ್ಥಳ ಎಂಬ ಉಲ್ಲೇಖವಿದೆ. ಮುಂದೆ ಬಂದಿರತಕ್ಕಂಥ ಅನೇಕ ಸಾಹಿತಿಗಳು ಅಕ್ಕನ ಕುರಿತು ಕೃತಿ ರಚನೆಯನ್ನು ಮಾಡಿರ್ತಕ್ಕಂಥವರು ಕೂಡ ಉಡುತಡಿಯೇ ಅಕ್ಕನ ಜನ್ಮಸ್ಥಳ ಅನ್ನುವುದನ್ನು ಒಪ್ಪಿಕೊಂಡದ್ದನ್ನು ನಾವು ಅವರ ಕೃತಿಗಳಲ್ಲಿ ಕಾಣುತ್ತೇವೆ. ಮಧ್ಯಕಾಲೀನ ಸಾಹಿತ್ಯದಲ್ಲಿಯೂ ಅಕ್ಕನ ಕುರಿತಾಗಿ ಅನೇಕ ಕೃತಿಗಳು ರಚನೆಯಾಗಿರುವುದನ್ನು ನೋಡ್ತೇವೆ. ಹರಿಹರನ ಉಡುತಡಿ ಮಹಾದೇವಿ ರಗಳೆ ನಮಗೆ ದೊರೆತಿರ್ತಕ್ಕಂಥ ಅಕ್ಕನ ಕುರಿತಾದ ಮೊಟ್ಟ ಮೊದಲ ಕೃತಿ, ಅಥವಾ ಅಕ್ಕನ ಕಾಲಕ್ಕೆ ಸಮೀಪದಲ್ಲಿರ್ತಕ್ಕಂಥ ಹರಿಹರ ರಚಿಸಿರ್ತಕ್ಕಂಥ ರಗಳೆ. ಅದು ಅಕ್ಕನ ಚರಿತ್ರೆಯನ್ನು ನಮಗೆ ತೆರೆದಿಡುತ್ತದೆ. ಅದರಲ್ಲಿ ನಾವು ಅಕ್ಕ ಮಹಾದೇವಿಯ ತಂದೆ ತಾಯಿಗಳು ಶಿವಭಕ್ತೆ ಅನ್ನುವುದನ್ನು ಗುರುತಿಸ್ತೇವೆ. ನಂತರ ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿ ಅಕ್ಕ ಮಹಾದೇವಿಯ ತಂದೆ ಸುಮತಿ ನಿರ್ಮಲ ಶೆಟ್ಟಿ ಎಂಬುದನ್ನು ನಾವು ನೋಡ್ತೇವೆ. ಮುಂದೆ ಬಂದಿರತಕ್ಕಂಥ ಚೆನ್ನಬಸವಂಕನ ಕಾವ್ಯದಲ್ಲೂ ಕೂಡ ನಾವು ಅಕ್ಕನ ಚರಿತೆಯನ್ನು ಕಾಣ್ತೇವೆ ಅಂತಕ್ಕಂಥದ್ದು. ಆನಂತರದ ದಿನಗಳಲ್ಲಿ ನಾವು ಶೂನ್ಯ ಸಂಪಾದನೆಗಳಲ್ಲಿ 4 ಶೂನ್ಯ ಸಂಪಾದನೆಗಳಲ್ಲಿಯೂ ಕೂಡ ಅಕ್ಕನ ಕುರಿತಾದ ಅನೇಕ ವಿಷಯಗಳನ್ನು ತಿಳ್ಕೊಳ್ತೇವೆ. ಇತ್ತೀಚಿನ ದಿನಮಾನಗಳಲ್ಲಿ ಆಧುನಿಕ ಒಂದು ಸಾಹಿತ್ಯದಲ್ಲಿಯೂ ಕೂಡ ಅನೇಕ ಕಾದಂಬರಿಗಳನ್ನು ನಾವು ನೋಡ್ತೇವೆ. ಅಕ್ಕನ ಕುರಿತಾಗಿ ರಚನೆಯಾಗಿರ್ತಕ್ಕಂಥ ಪ್ರಮುಖ 4 ಕಾದಂಬರಿಗಳನ್ನು ನಾವು ನೋಡ್ತೇವೆ. ಗಿರಿಯ ನವಿಲು ಅಂತಕ್ಕಂಥ ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿ, ಆನಂತರ ತರಂಗಿಣಿ ಅಂತಕ್ಕಂಥ ಮಾತೆ ಮಹಾದೇವಿಯವರ ಕಾದಂಬರಿ, ಆನಂತರ ಬಂದಿರತಕ್ಕಂಥ ಕದಳಿಯ ಕರ್ಪೂರ ಅಂತಕ್ಕಂಥ H ತಿಪ್ಪೇರುದ್ರ ಸ್ವಾಮೀಜಿಯವರ ಕಾದಂಬರಿ, ಆಮೇಲೆ ವಿಜಯಕುಮಾರ ಮಹಾನುಭಾವಿಗಳವರ ಅಕ್ಕ ಮಹಾದೇವಿ ಅಂತಕ್ಕಂಥ ಕಾದಂಬರಿ. ಈ 4 ಕಾದಂಬರಿಗಳು ಅಕ್ಕನ ಕುರಿತಾಗಿ, ಅಕ್ಕನ ಜೀವನದ ಸಂದೇಶಗಳ ಕುರಿತಾಗಿ ರಚನೆಯಾಗಿರ್ತಕ್ಕಂಥವು. ಇವುಗಳಲ್ಲಿಯೂ ಕೂಡ ಅಕ್ಕನ ಜನ್ಮಸ್ಥಳ ಉಡುತಡಿ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎನ್ನುವುದೇ ಉಲ್ಲೇಖಿತವಾಗಿದೆ. ಆನಂತರ ಅಕ್ಕನ ಕುರಿತಾಗಿ ಅನೇಕ ಕಾವ್ಯಗಳು ಕೂಡ ರಚನೆಯಾಗಿವೆ. ಅವುಗಳಲ್ಲಿ ಪ್ರಮುಖವಾಗಿ 2 ಮಹಾಕಾವ್ಯಗಳನ್ನು ನಾವು ಗುರುತಿಸ್ತೇವೆ. ನೋಡಿ, ಮಹಾಕಾವ್ಯಗಳು ಕೇವಲ ಮಧ್ಯಕಾಲೀನ ಯುಗದಲ್ಲಿ ಮಾತ್ರ ಇದ್ವು ಅಂತಕ್ಕಂಥ ಸಂದರ್ಭದಲ್ಲಿ ಆಧುನಿಕ ಯುಗದಲ್ಲಿಯೂ ಕೂಡ ಮಹಾಕಾವ್ಯಗಳು ಮೂಡಿಬಂದ್ವು. ಮಹಾಕಾವ್ಯಕ್ಕೆ ಅಕ್ಕ ವಿಷಯವಾಗ್ತಾಳ ಅಂತಂದ್ರೆ ಅಕ್ಕನ ಒಂದು ಚಾರಿತ್ರ್ಯ ಎಷ್ಟು ಮಹತ್ವದ್ದು ಅನ್ನುವುದನ್ನು ನಾವು ಕಾಣ್ತೇವೆ. ಸಂಶಿ ಬೂಸ್ನೂರ್ ಭಟ್ ಅವರ ಭವ್ಯಮಾನವ ಮಹಾಕಾವ್ಯದಲ್ಲಿ ನಾವು ಅಕ್ಕನ ಕುರಿತಾಗಿ ನೋಡ್ತೇವೆ. ಅಕ್ಕನ ಕುರಿತಾಗಿ ಸುದೀರ್ಘವಾಗಿರ್ತಕ್ಕಂಥದ್ದು. ನೋಡ್ರಿ, ಅಕ್ಕನ ಜೀವನದ 5 ಹಂತಗಳನ್ನು ನಾವು ಅಲ್ಲಿ ಗುರುತಿಸ್ತೇವೆ. ಯಾವ ರೀತಿ ಅಕ್ಕನ ಬಾಲ್ಯ, ಅಕ್ಕನ ಯೌವನಾವಸ್ಥೆ, ಅಕ್ಕ ಕೌಶಿಕನನ್ನು ಮದುವೆಯಾದದ್ದು, ಕೌಶಿಕನನ್ನು ತೊರೆದು ಹೊರಟದ್ದು, ಕಲ್ಯಾಣದ ಕಡೆಗೆ ಪ್ರಯಾಣ ಬೆಳೆಸಿದ್ದು, ಕಲ್ಯಾಣದಿಂದ ಅಕ್ಕ ಶ್ರೀಶೈಲದ ಕಡೆಗೆ ಹೋದದ್ದು, ಶ್ರೀಶೈಲದ ಕದಳಿಯ ವನದಲ್ಲಿ ಕದಳಿಯ ಗುಹೆಯಲ್ಲಿ ಅಕ್ಕ ತಪಗೈದದ್ದು, ನಂತರ ಮತ್ತೆ ಅಕ್ಕ ಸಮಾಜದಲ್ಲಿ ಬಂದು ಸಮಾಜ ಸುಧಾರಣೆಯ ಹೊಣೆಯನ್ನು ಹೊತ್ತದ್ದನ್ನು ನಾವು ಭವ್ಯಮಾನವದಲ್ಲಿ ಗುರುತಿಸ್ತೇವೆ. ನಂತರ ಬಂದಿರತಕ್ಕಂಥ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಉಡುತಡಿಯ ಕಿಡಿ ಅಂತಕ್ಕಂಥ ಒಂದು ಮಹಾಕಾವ್ಯ. ಆ ಮಹಾಕಾವ್ಯದಲ್ಲಿ ಅಕ್ಕನ ದಿವ್ಯ ಚರಿತೆ ಇಂದಿನ ಯುವತಿಯರಿಗೆ ಹೇಗೆ ಮಾರ್ಗದರ್ಶನವಾಗಬಲ್ಲುವುದು ಅನ್ನುವುದನ್ನು ನಾವು ನೋಡ್ತೇವೆ. ಹೀಗೆ ಅನೇಕ ರೀತಿಯ ಕಾವ್ಯಗಳು ಕೂಡ ಅಕ್ಕನ ಕುರಿತಾಗಿ, ಲಾವಣಿಗಳು ರಚನೆಯಾಗಿವೆ. ಅಕ್ಕನ ಕುರಿತಾಗಿ ಅನೇಕ ನಾಟಕಗಳು ಕೂಡ ಬಂದಿರತಕ್ಕಂಥದ್ದನ್ನು, ಬಹಳಷ್ಟು, ಅನೇಕ ಅಂತಂದರೆ ಸುಮಾರು 60 ನಾಟಕಗಳನ್ನು ನಾವು ಗುರುತಿಸ್ತಕ್ಕಂಥದ್ದು, ಇನ್ನೂ ಹೆಚ್ಚಿಗೆನೂ ಇರಬಹುದು. ಈ ರೀತಿಯಾಗಿ ಅಂದರೆ ನಾನು ಕೈಗೊಂಡಿರ್ತಕ್ಕಂಥ ಸಂಶೋಧನೆಯಲ್ಲಿ ಅಕ್ಕನ ಕುರಿತಾಗಿರ್ತಕ್ಕಂಥ ಇಷ್ಟು ಒಂದು ಸಾಹಿತ್ಯವನ್ನು ನಾನು ಗುರುತಿಸಿದ್ದೇನೆ. ಹೀಗಾಗಿ ಅಕ್ಕ ಏನಾಗ್ತಾಳಪ್ಪ, ಅಕ್ಕ ಮಹಾದೇವಿ ಏನಾಗ್ತಾಳಪ್ಪ ಅಂತಂದರೆ ಪ್ರಪಂಚದ ಮಹಿಳಾ ದಾರ್ಶನಿಕರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವಳು, ಮುಂಚೂಣಿಯಲ್ಲಿ ನಿಲ್ತಕ್ಕಂಥವಳು ಅಕ್ಕ ಅಂತ ಹೆಮ್ಮೆಯಿಂದ ನಾವು ಕನ್ನಡಿಗರು ಹೇಳ್ಕೊಳ್ಬಹುದು. ವಚನ ಸಾಹಿತ್ಯಕ್ಕೆ ಅಕ್ಕ ನೀಡಿರ್ತಕ್ಕಂಥ ಅಮೋಘ ಕೊಡುಗೆಯನ್ನು ನೋಡಿದಾಗ ಅವಳು ಯಾವ ತತ್ವಜ್ಞಾನಿಗೂ ಕಡಿಮೆ ಇಲ್ಲ ಎನ್ನುವಷ್ಟರ ಮಟ್ಟಿಗೆ
ನಮಗೆ ಒಳ್ಳೆಯ ವಿಚಾರವನ್ನು ತಿಳಿಸಿದ್ದಾಳೆ ಅಂತಕ್ಕಂಥದ್ದು. ನಾನು ಹೇಳ್ತಿದ್ನಲ್ಲ, ಅಕ್ಕ ಮಹಾದೇವಿ ಜನಿಸಿದ್ದು ಉಡುಗಣಿ ಮತ್ತು ತಡುಗಣಿ ಅಂತಕ್ಕಂಥ 2 ಗ್ರಾಮಗಳ ಮಧ್ಯೆ ಇವತ್ತಿರ್ತಕ್ಕಂಥ ಸ್ಥಳ. ಸುಮಾರು 54 ಎಕರೆಯಷ್ಟು ಪ್ರದೇಶವನ್ನು ಕೌಶಿಕನ ಕೋಟೆ ಅಂತ ತಿಳ್ಕೊಂಡು ಸರ್ಕಾರ ಗುರುತಿಸಿತ್ತು ಆ ದಿನಗಳಲ್ಲಿ. ಈಗ ಅಲ್ಲಿನ ಒಂದು 10 ಎಕರೆ ಅಂದರೆ ಕೌಶಿಕನ ಕೋಟೆ ಇರ್ತಕ್ಕಂಥ 10 ಎಕರೆ ಭಾಗವನ್ನು ನಮ್ಮ ಮಾಜಿ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರು ಅದನ್ನು ಅಕ್ಕನ ಜನ್ಮಸ್ಥಳದ ಸ್ಮಾರಕವನ್ನಾಗಿ ಪರಿವರ್ತಿಸ್ಯಾರ. ಇವತ್ತೊಂದು ಪ್ರವಾಸಿ ತಾಣವಾಗಿ ಆ ಉಡುತಡಿಯನ್ನು ನಾವು ನೋಡ್ತೇವೆ. ಶಿಕಾರಿಪುರದಿಂದ 17 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಆ ಉಡುತಡಿ ಅಂತಕ್ಕಂಥ ಪ್ರದೇಶ ಇವತ್ತು ಅಲ್ಲಿ ಅಕ್ಕನ ಗುಡಿಯನ್ನು ಹೊಂದಿದೆ. ಈ ರೀತಿಯಾಗಿರ್ತಕ್ಕಂಥ ಸುಂದರವಾದ ಅಕ್ಕನ ಮೂರ್ತಿಯನ್ನು ಅಲ್ಲಿ ನಿರ್ಮಾಣ ಮಾಡ್ಯಾರ. ಆನಂತರ ಅಲ್ಲಿ ನಾವು ಅಕ್ಕನ ಕುರಿತಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ಕಾಣ್ತೇವೆ. ಅಲ್ಲದೆ ಅಕ್ಕನ ಒಂದು ಕಂಚಿನ ಪ್ರತಿಮೆಯನ್ನು ಕೂಡ ಅಲ್ಲಿ ಯಾವ ರೀತಿ ಶ್ರೀಶೈಲದ ಭ್ರಮರಾಂಬಾ ದೇವಾಲಯದ ಮುಂಭಾಗದಲ್ಲಿ, ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನನ ಆವರಣದಲ್ಲಿ ಭ್ರಮರಾಂಬಾ ದೇವಿಯ ದೇವಾಲಯದ ಮುಂಭಾಗದಲ್ಲಿ ಒಂದು ಕಂಚಿನ ಮೂರ್ತಿಯನ್ನು ಲೀಲಾದೇವಿ ಆರ್ ಪ್ರಸಾದ್ ಅವರು ಈ ರೀತಿಯಾಗಿರ್ತಕ್ಕಂಥ ಒಂದು ಕಂಚಿನ ಮೂರ್ತಿಯನ್ನು ಅವರಲ್ಲಿ ನಿರ್ಮಾಣ ಮಾಡ್ಯಾರ. ಅದೇ ರೀತಿಯ ಕಂಚಿನ ಮೂರ್ತಿಯನ್ನು ಕೂಡ ನಾವು ಉಡುತಡಿಯಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು. ಭವ್ಯ ಚರಿತೆಯನ್ನು ಹೊಂದಿರತಕ್ಕಂಥ ದಿವ್ಯ ವ್ಯಕ್ತಿತ್ವದ ದಿಟ್ಟ ಮಹಿಳೆ ಅಕ್ಕ ಮಹಾದೇವಿ ನಮ್ಮ ಮಹಿಳೆಯರಿಗೆಲ್ಲರಿಗೂ ಮಾರ್ಗದರ್ಶಕಳಾಗ್ತಾಳ. ಕರ್ನಾಟಕದ ಕನ್ನಡದ ಭಾಷೆಯಲ್ಲಿ ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ, ಸಾಮಾನ್ಯರಿಗೂ ತಿಳಿಯುವ ರೀತಿಯಲ್ಲಿ ರಚನೆಯಾಗಿರ್ತಕ್ಕಂಥ ಅಕ್ಕನ ವಚನಗಳು ಇವತ್ತು ಎಷ್ಟೋ ಮಹಿಳೆಯರಿಗೆ ಅವು ಮಾರ್ಗದರ್ಶನಗಳಾಗಿರ್ತಕ್ಕಂಥವದವ. ಅಲ್ಲದೆ ಅಕ್ಕ ಮಹಾದೇವಿ ಕೌಶಿಕನನ್ನು ತಿರಸ್ಕರಿಸಿ ಹೊರಟದ್ದು ಕಲ್ಯಾಣದ ಕಡೆಗೆ. ಹೀಗಾಗಿ ಕಲ್ಯಾಣವೂ ಕೂಡ, ಅಂದರೆ ಇಂದಿನ ಬಸವ ಕಲ್ಯಾಣವೂ ಕೂಡ ಅಕ್ಕನ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಅಕ್ಕ ಅಡಿಯಿಟ್ಟ, ಅಕ್ಕ ಪಾದವಿಟ್ಟಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಒಂದೆನಿಸ್ಕೊಳ್ತದ ಅಂತಕ್ಕಂಥದ್ದು. ಅಲ್ಲದೆ ಅಕ್ಕ ಅಲ್ಲಿ ಬಹಳ ದಿನ ನಿಲ್ಲೋದಿಲ್ಲ. ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಕ್ಕ ಜಗದಕ್ಕ ಅಂತ ಕರೆಸಿಕೊಂಡಿರ್ತಕ್ಕಂಥ ಅಕ್ಕ ಮಹಾದೇವಿಯ ಪಯಣ ಮುಂದೆ ಶ್ರೀಶೈಲದ ಕಡೆಗೆ ಸಾಗ್ತದೆ. ಶ್ರೀಶೈಲದ ಮಲ್ಲಿಕಾರ್ಜುನನನ್ನು ಕಾಣಬೇಕಂತ ಹೊರಟಿರ್ತಕ್ಕಂಥ ಅಕ್ಕ ಮಲ್ಲಿಕಾರ್ಜುನನಲ್ಲೇ ಲೀನಳಾಗಬೇಕು ಅಂತೂ ಕದಳಿಯ ವನದಲ್ಲಿ, ಕದಳಿಯ ಗುಹೆಯಲ್ಲಿ ತಪವನ್ನು ಗೈತಾಳ. ಈ ಅಕ್ಕ ಐಕ್ಯಳಾಗಿರ್ತಕ್ಕಂಥ ಕದಳಿ, ಅದು ಕದಳಿಯ ಬಣ ಅಂತ ನಾವೇನು ಹೇಳ್ತೀವಲ್ಲ, ಅದು ಶ್ರೀಶೈಲದ ಸಮೀಪ, ಅಂದರೆ ಅಲ್ಲಿ ಬೆಟ್ಟ ಇದೆ. ಸುಮಾರು 5 ಕಿಲೋಮೀಟರ್ನಷ್ಟು ಬೆಟ್ಟವನ್ನು ದಾಟ್ಕೊಂಡು ಹೋಗಬೇಕು. ಆನಂತರ ಸುಮಾರು 2.5 ಕಿಲೋಮೀಟರ್ನಷ್ಟು ಸಮತಟ್ಟಾದ ದಾರಿಯಲ್ಲಿ ಹೋಗಬೇಕು. ಆನಂತರ ಅಲ್ಲಿ ತಣ್ಣೀರಿನ ಒಂದು ಝರಿ ಇದೆ. ಆ ಝರಿಯನ್ನು ದಾಟ್ಕೊಂಡು ನಾವು 150 ಗಜ ಉದ್ದ 70 ಗಜ ಅಗಲ ಇರುವ ಪ್ರಕೃತಿ ನಿರ್ಮಿತ ಒಂದು ಬಂಡೆಯ ಬಿಲದಲ್ಲಿ ಒಂದು ಗುಹೆ ಕಂಡು ಬರ್ತದೆ. ಅಲ್ಲಿ ಅಕ್ಕ ಐಕ್ಯಳಾದಳು. ಅದನ್ನು ಅಕ್ಕನ ಗುಹೆ ಅಂಥೇಳಿ ಕರಿತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿಯಲ್ಲಿ ಜನಿಸಿರ್ತಕ್ಕಂಥ ಅಕ್ಕ ಕಲ್ಯಾಣಕ್ಕೆ ಬರ್ತಾಳ. ಕಲ್ಯಾಣದಿಂದ ಅಕ್ಕ ಶ್ರೀಶೈಲದ ಕಡೆಗೆ ಪಯಣವನ್ನು ಬೆಳೆಸ್ತಾಳ. ಶ್ರೀಶೈಲದಿಂದ ಅಕ್ಕ ಅಲ್ಲಿಯೇ ಸಮೀಪದಲ್ಲಿರ್ತಕ್ಕಂಥ ಕೃಷ್ಣಾ ನದಿಯನ್ನು ದಾಟ್ಕೊಂಡು ಒಂದು ಪುಟ್ಟ ಬೆಟ್ಟ ಗುಡ್ಡಗಳ ಒಂದು ಗುಹೆಯಲ್ಲಿ ಅವಳು ಐಕ್ಯಳಾಗ್ತಾಳ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಅಕ್ಕ ಮಹಾದೇವಿಯ ಕ್ಷೇತ್ರಗಳು ಅಂಥೇಳಿ ನಾವು ಯಾವನ್ನು ಗುರುತಿಸ್ತೀವಿ ಅಂತಂದ್ರೆ ಉಡುತಡಿ, ಕಲ್ಯಾಣ, ಶ್ರೀಶೈಲ, ಅಕ್ಕನ ಗವಿ ಹಾಗೂ ಕದಳಿಯ ಬಣ. ಈ ರೀತಿಯಾಗಿ ಅಕ್ಕ ಮಹಾದೇವಿ ಎಲ್ಲ ಸ್ಥಳಗಳಲ್ಲಿ ತನ್ನ ಪುಣ್ಯಪಾದಗಳನ್ನಿರಿಸಿ ಓಡಾಡಿದ್ಲು ಅನ್ನುವುದನ್ನು ನಾವು ಅನೇಕ ಅವಳ ಕುರಿತಾಗಿ ರಚನೆಯಾಗಿರ್ತಕ್ಕಂಥ ಗ್ರಂಥಗಳು ಅಷ್ಟೇ ಅಲ್ಲ, ಅಕ್ಕನ ಕುರಿತಾಗಿ ಅನೇಕ ಸಂಶೋಧನೆಗಳು ಕೂಡ ಹೊರಬಂದಿವೆ. ಮುಖ್ಯವಾಗಿ ನಾವು ಸಂಶೋಧನೆಗಳಲ್ಲಿ ಗುರುತಿಸ್ತಕ್ಕಂಥದ್ದು ಡಾಕ್ಟರ್ ಶಾಂತಾ ಇಮ್ರಾಪುರ್ ಅವರ ಅಕ್ಕ ಮಹಾದೇವಿ ಅಂತಕ್ಕಂಥ ಮಹಾಪ್ರಬಂಧ. ಈ ಮಹಾಪ್ರಬಂಧದಲ್ಲಿ ಅವರು ಅಕ್ಕ ಮಹಾದೇವಿಯ ಸಂಪೂರ್ಣ ಜೀವನದ ಕುರಿತಾಗಿ ಏನೆಲ್ಲ ಕೃತಿಗಳು ರಚನೆಯಾಗಿವೆ ಮಧ್ಯಕಾಲೀನ ಯುಗದಲ್ಲಿ, ಆನಂತರ ಅಕ್ಕನ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು, ಆನಂತರ ಲೀಲಾದೇವಿ ಆರ್ ಪ್ರಸಾದ್ ಅವರು ರಚಿಸಿರ್ತಕ್ಕಂಥ ಅಕ್ಕ ಮಹಾದೇವಿಯ ಚರಿತ್ರೆ ಅಂತಕ್ಕಂಥ ಒಂದು ಗ್ರಂಥ. ಈ ಎಲ್ಲ ಪುಸ್ತಕಗಳನ್ನು ನಾನು ನನ್ನ ಸಂಶೋಧನೆಗೆ ಬಳಸಿಕೊಂಡಿದ್ದರಿಂದ ಅವುಗಳಲ್ಲಿರ್ತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ನಾನು ಇಲ್ಲಿ ಹೇಳಿದ್ದೇನೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಿಂದ 17 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಉಡುತಡಿಯೇ
ಅಕ್ಕನ ಜನ್ಮಸ್ಥಳ ಅನ್ನುವುದನ್ನು ಎಲ್ಲ ಸಂಶೋಧಕರ ಒಂದು ವಿಚಾರದಂತೆ ನಾವು ಗುರುತಿಸಿದ್ದೇವೆ ಅನ್ನುವುದನ್ನು ಇಲ್ಲಿ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ನಾನು ಕೂಡ ಅಕ್ಕ ಮಹಾದೇವಿಯ ವಿಷಯದಲ್ಲಿನೇ ಸಂಶೋಧನೆಯನ್ನು ಮಾಡಿದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಮಹಾಪ್ರಬಂಧ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಹಂಪಿಗೆ ಸಲ್ಲಿಕೆಯಾಗಲಿದೆ. ನನ್ನ ವಿಷಯ ಕನ್ನಡ ಸಾಹಿತ್ಯದಲ್ಲಿ ಅಕ್ಕ ಮಹಾದೇವಿ ಲೇಖ ಪುನರ್ಲೇಖ ಅಂತಕ್ಕಂಥದ್ದು. ನನಗೆ ಇಲ್ಲಿ ಅಕ್ಕ ಮಹಾದೇವಿಯ ಜನ್ಮಸ್ಥಳದ ಕುರಿತಾಗಿ, ಅಕ್ಕ ಮಹಾದೇವಿಯ ಕುರಿತಾಗಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರತ್ನಪ್ರಭಾ ಬೆಲ್ಲದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಕೇಳಿರ್ತಕ್ಕಂಥ ಸಹೃದಯರಾದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಕೂಡ ನನ್ನ ಶರಣಾರ್ಥಿಗಳು.